ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಸಿಎಲ್ಪಿ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಹೆದರಲ್ಲೇ ಕಾಂಗ್ರೆಸ್ ಶಾಸಕರುಗಳ ಜಟಾಪಟಿ, ಕಾಂಗ್ರೆಸ್ ಶಾಸಕರುಗಳು ಕಿತ್ತಾಡಿಕೊಂಡು ಸಭೆಯಿಂದ ಹೊರಗಡೆ ನಡೆದಿರುವಂತಹ ಘಟನೆ ನಡೆದಿದೆ. ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿಗಳನ್ನ ಹೊರತುಪಡಿಸಿ ಇಲ್ಲಿ ಕಾಂಗ್ರೆಸ್ನ ಶಾಸಕರು ಸುಮಾರು 30ರಿಂದ 35 ಕಾಂಗ್ರೆಸ್ನ ಶಾಸಕರು ಸೀಕ್ರೆಟ್ ಮೀಟಿಂಗ್ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು. ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಎಲ್ಪಿ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಏನೆಲ್ಲ ಸೂಚನೆಗಳನ್ನ ನೀಡುವ ನಿಟ್ಟಿನಲ್ಲಿ ಸಭೆಯಲ್ಲಿ ಏನೆಲ್ಲ ಸೂಚನೆ ನೀಡಿದ್ರು, ಜೊತೆಯಲ್ಲಿ ಕಾಂಗ್ರೆಸ್ ಶಾಸಕರ ಜಟಾಪಟಿಗೆ ಏನ್ ಕಾರಣ ಆಯ್ತು, ಕಾಂಗ್ರೆಸ್ ಶಾಸಕರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಅಳಲನ್ನು ತೋಡಿಕೊಂಡಿದ್ದು ಏನ್ ತೋಡ್ಕೊಂಡ್ರು, ಎಲ್ಲದರ ಕುರಿತಾದಂತ ಕಂಪ್ಲೀಟ್ ಮಾಹಿತಿ ತೋರಿಸ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ವಿಚಾರಕ್ಕೆ ಬರೋಣ. ಸಿಎಲ್ಪಿ ಸಭೆ ನಡೆಯುತ್ತೆ, ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯುತ್ತೆ, ಮುಖ್ಯಮಂತ್ರಿಗಳಿರ್ತಾರೆ, ಹಿರಿಯ ಕಾಂಗ್ರೆಸ್ನ ನಾಯಕರುಗಳು ಕೂಡ ಇರ್ತಾರೆ, ಸಚಿವರು ಇರ್ತಾರೆ, ಶಾಸಕರುಗಳು ಕೂಡ ಇರ್ತಾರೆ. ಇಂತಹ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಯಾಕೆ ಕಿತ್ತಾಟ ಯಾಕಾಯ್ತು ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ಮುಖ್ಯಮಂತ್ರಿಗಳು ಏನ್ ಸೂಚನೆ ಕೊಟ್ರು, ಸಿಎಲ್ಪಿ ಸಭೆಯ ಹೈಲೈಟ್ಸ್ ಏನು ಅನ್ನೋದನ್ನ ಬಹಳ ಚುಟುಕಾಗಿ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಬಜೆಟ್ ಉತ್ತಮವಾಗಿ ಮೂಡಿ ಬಂದಿದೆ. ಎಲ್ಲಾ ಇಲಾಖೆಗಳಿಗೂ ಹಿಂದಿನ ಬಾರಿಗಿಂತ ಹೆಚ್ಚಿನ ಅನುದಾನವನ್ನ ನೀಡಲಾಗಿದೆ. ಕೇಂದ್ರದಿಂದ ನಿರೀಕ್ಷಿತ ನೆರವು ದೊರೆಯದಿದ್ರೂ ಕೂಡ ಹಣಕಾಸು ವ್ಯವಸ್ಥೆ ಉತ್ತಮವಾಗಿದೆ. ಸಚಿವರುಗಳು ಉಭಯ ಸದನದಲ್ಲಿ ಕಡ್ಡಾಯವಾಗಿ ಎಲ್ಲರೂ ಕೂಡ ಹಾಜರಿರಬೇಕು, ಅಧಿವೇಶನಕ್ಕೆ ಹಾಜರಿರಬೇಕು. ಜೊತೆಯಲ್ಲಿ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಸದಸ್ಯರು ಕಲಾಪದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಸದನದಲ್ಲಿ ಮುಖ್ಯಮಂತ್ರಿಗಳು ಶಾಸಕರು ಇಲ್ಲ ಆಗಬಾರದು ಎನ್ನುವಂತ ಸೂಚನೆಯನ್ನ, ಇದು ಮೇನ್ ಹೈಲೈಟ್ಸ್, ಇದು ಸೂಚನೆಯನ್ನು ಕೊಡ್ತಾರೆ. ಜೊತೆಯಲ್ಲಿ ನೋಡಿ, ವಿರೋಧ ಪಕ್ಷದ ಆ ಒಂದು ಪಟುಗಳನ್ನ ಸಮರ್ಥವಾಗಿ ಉತ್ತರಗಳನ್ನ ನೀಡುವಂತ ನಿಟ್ಟಿನಲ್ಲೂ ಕೂಡ ಸಚಿವರು ಇರಬೇಕು ಎನ್ನುವಂತ ಸೂಚನೆಯನ್ನ ಸಿಎಲ್ಪಿ ಸಭೆಯಲ್ಲಿ ಕೊಡ್ತಾರೆ. ಅಷ್ಟೇ ಅಲ್ಲದೆ ಬಹಳ ಮುಖ್ಯವಾಗಿ ಇಲ್ಲಿ ಸಿಎಲ್ಪಿ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರುಗಳು, ಸ್ವತಃ ಕಾಂಗ್ರೆಸ್ ಶಾಸಕರುಗಳೇ ಇಲ್ಲಿ ಜಟಾಪಟಿಗೆ ವೇದಿಕೆ ಆಗಿರುವಂತದ್ದು. ಆ ಒಂದು ಸಿಎಲ್ಪಿ ಸಭೆಯಲ್ಲಿ ಅದು ಹಿರಿಯ ಸಚಿವರುಗಳ ನಡುವೆ ಇರ್ತಕ್ಕಂಥ ವೇದಿಕೆಯಲ್ಲಿ ಸಿಎಂ ಮುಂದೆನೆ ಜಟಾಪಟಿ ಆಗಿರುವಂತದ್ದು. ಯಾರದು ಅಂತ ನೋಡೋದಾದ್ರೆ ಶೃಂಗೇರಿ ಶಾಸಕರಾದಂತ ಟಿ.ಡಿ. ರಾಜೇಗೌಡರು, ಜೊತೆಯಲ್ಲಿ ಬಂಗಾರಪೇಟೆಯ MLA ಆದಂತ ನಾರಾಯಣ ಸ್ವಾಮಿ ಅವರ ನಡುವೆ ಇಲ್ಲಿ ಜಟಾಪಟಿ ಆಗಿರುವಂತದ್ದು. ನೋಡಿ, ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು, ಹಿರಿಯ ಕಂದಾಯ ಅಧಿಕಾರಿ ನಮ್ಮ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ ಕೊಡೋದಿಲ್ಲ ಎನ್ನುವಂತ ಮಾತಿಗೆ ಟಿ.ಡಿ. ರಾಜೇಗೌಡರು, ಶೃಂಗೇರಿ ಶಾಸಕರಾದಂಥ ಟಿ.ಡಿ. ರಾಜೇಗೌಡರು, ಬಂಗಾರಪೇಟೆಯ ನಾರಾಯಣ ಸ್ವಾಮಿ ಇಬ್ಬರು ನಡುವೆ ಇಲ್ಲಿ ಜಟಾಪಟಿ ಆಗಿರುವಂಥದ್ದು. ಆ ಜಟಾಪಟಿ ಸಿಎಂ ಮುಂದೆನೆ ಆಗುತ್ತೆ, ಸಮಾಧಾನ ಮಾಡೋದಕ್ಕಾಗೋದಿಲ್ಲ. ಕಡೆಗೆ ಬಂಗಾರಪೇಟೆ ಶಾಸಕರಾದಂಥ ನಾರಾಯಣ ಸ್ವಾಮಿ ಅವರು ಸಭೆಯಿಂದ ಹೊರಗಡೆ ಹೋಗ್ತಾರೆ. ಸೊ ಇದು ಏನು ಹೈಲೈಟ್ಸ್ ಇದು ಅಂತ ಹೇಳ್ಬೋದು. ಸಿಎಲ್ಪಿ ಸಭೆಯ ಹೈಲೈಟ್ಸ್ ಇದು. ಒಬ್ಬ ಸಿಎಂ ಮುಂದೆ ಈ ರೀತಿ ಕಿತ್ತಾಟ ಆಡ್ತಾರೆ. ಅಷ್ಟೇ ಅಲ್ಲದೆ ನೋಡಿ, ಇಲ್ಲಿ ಸಚಿವರುಗಳು ಏನು ಆಕ್ಟಿವ್ ಇಲ್ಲದಂತಹ ಸಚಿವರುಗಳು, ಅಂದ್ರೆ ನಿಷ್ಕ್ರಿಯಗೊಂಡಿರುವಂತಹ ಸಚಿವರುಗಳನ್ನ ನೀವು ಯಾಕೆ ಸರ್ಕಾರದಲ್ಲಿ ಇಟ್ಕೊಂಡಿದ್ದೀರಿ, ಕಿತ್ತೋಗಿರಿ. ಅವರು ಏನು ಒಂದು ಕಡೆ ನೀವು ಹೇಳಿದಂತ ಅನುದಾನ ಏನು ಮುಖ್ಯಮಂತ್ರಿಗಳು ಹೇಳ್ತಾರೆ, 50 ಕೋಟಿ ಅನುದಾನವನ್ನ ಪ್ರತಿ ಶಾಸಕರಿಗೆ, ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ನಾವು ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಶಾಸಕರಿಗೆ ಭರವಸೆ ಕೊಡ್ತಾರೆ. ಈವರೆಗೂ ಒಂದೇ ಒಂದು ನ್ಯಾಯ ಪೈಸೆ ಕೂಡ ಬಂದಿಲ್ಲ. ಅಷ್ಟೇ ಅಲ್ಲದೆ ಶಾಸಕರುಗಳು ಹೊರ ಹಾಕುವಂತ ಅಸಮಾಧಾನ ಇದು. 50 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಸ್ವಾಮಿ, ₹1 ಒಂದು ನ್ಯಾಯ ಪೈಸೆ ಕೂಡ ಕೊಟ್ಟಿಲ್ಲ ನೀವು. ಅಷ್ಟೇ ಅಲ್ಲದೆ ಸಚಿವರುಗಳು ನಿಷ್ಕ್ರಿಯಗೊಂಡಿದ್ದಾರೆ. ಆಕ್ಟಿವ್ ಇಲ್ಲದಂತ ಸಚಿವರುಗಳನ್ನ ನೀವು ಕಿತ್ತೋಗಿರಿ ಸರ್ಕಾರದಿಂದ. ಇಂಥ ನಮ್ಮ ಕೈಗೆ ಯಾವ ಕೆಲಸ ಕಾರ್ಯಗಳಿಗೂ ಕೂಡ ಸಚಿವರುಗಳು ಕೈಗೆ ಸಿಗೋದಿಲ್ಲ. ಫೋನ್ ಮಾಡಿದ್ರು ರಿಸೀವ್ ಮಾಡೋದಿಲ್ಲ. ಅವ್ರು ನಮ್ಮ ಯಾವ ಕೆಲಸ ಕಾರ್ಯಗಳಿಗೂ ಸ್ಪಂದಿಸ್ತಾ ಇಲ್ಲ. ಇಂತಹದೊಂದು ಬೇಡಿಕೆಯನ್ನ ಸಿಎಲ್ಪಿ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಶಾಸಕರುಗಳು ಸಚಿವರ ಮೇಲೆ ಆರೋಪ ಮಾಡುವ ಮೂಲಕ ತಮ್ಮ ಅಳಲನ್ನ ಈ ರೀತಿ ತೋಡ್ಕೊಂಡಿದ್ದಾರೆ. ಇದೆಲ್ಲದಕ್ಕೂ ಕೂಡ DCM ಡಿ.ಕೆ. ಶಿವಕುಮಾರ್ ಅವರು ಮೌನಕ್ಕೆ ಶರಣಾಗಿ ಸಾಕ್ಷಿಯಾಗಿದ್ರು. ಇದೆಲ್ಲದಕ್ಕೂ ಕೂಡ ಸಾಕ್ಷಿಯಾಗಿದ್ರು. ಜೊತೆಯಲ್ಲಿ ಸೀಕ್ರೆಟ್ ಮೀಟಿಂಗ್ಗೆ ಕಾಂಗ್ರೆಸ್ ಶಾಸಕರುಗಳು ಸಿಎಂ ಅವರನ್ನ ಹೊರತುಪಡಿಸಿ ಕೇವಲ ಕಾಂಗ್ರೆಸ್ನ ಹಿರಿಯ ಶಾಸಕರುಗಳು ಸೀಕ್ರೆಟ್ ಮೀಟಿಂಗ್ ಅನ್ನು ಕೂಡ ಅರೇಂಜ್ ಮಾಡಿರುವಂಥದ್ದು. ನೋಡಿ, 6 ವರ್ಷ KPCC ಅಧ್ಯಕ್ಷರಾಗಿ 6 ವರ್ಷ ಅಧಿಕಾರವನ್ನು ವಹಿಸಿಕೊಂಡ ಆ ಒಂದು ಖುಷಿನಲ್ಲಿ ಡಿನ್ನರ್ ಪಾರ್ಟಿ ಕೊಡ್ತಾರೆ ಸಚಿವರುಗಳು. KN ರಾಜಣ್ಣ, ನಾವು ಹೇಳ್ತೀವಿ KN ರಾಜಣ್ಣ ಅವ್ರಿಗೂ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹಾವು ಮುಂಗ್ಸಿ ಇದ್ದಂಗೆ ಅಂತೇಳಿ ಈ ಒಂದು ಡಿನ್ನರ್ ಮೀಟಿಂಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಕರೆದಂತ ಡಿನ್ನರ್ ಮೀಟಿಂಗ್ಗೆ KN ರಾಜಣ್ಣ ಅವರು ಕೂಡ ಬಂದು ಆಶ್ಚರ್ಯವನ್ನು ಹುಟ್ಟಿಸ್ತಾರೆ. ಅಲ್ಲಿ ಡಿನ್ನರ್ ಮೀಟಿಂಗ್ ಆದ ನಂತರ ನೋಡಿ, ಇಲ್ಲಿ ಮೇ 20ನೇ ತಾರೀಕು ಇಲ್ಲಿ KPCC ಅಧ್ಯಕ್ಷರಾಗಿ 6 ವರ್ಷ ಪೂರೈಸ್ತಾರೆ.
ರಾಜ್ಯದ ಮುಖ್ಯಮಂತ್ರಿಯಾಗಿ 3 ವರ್ಷ ಪೂರೈಸ್ತಾರೆ ಮೇ 20ಕ್ಕೆ. ಸೊ ಆ ನಿಟ್ಟಿನಲ್ಲಿ ಏನಾದರೂ ಬದಲಾವಣೆ ಆಗ್ಬೋದಾ, ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೋದಾ, ಈ ರೀತಿಯ ಆಸೆಗಳು ಸಾಕಷ್ಟು ಜನ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರುಗಳಾದಂಥ ಒಂದು 5-6 ಜನ ಹೆಸರು ಹೇಳಿದ್ರೆ ಸಾಕು, ಹೆಸರು ಹೇಳ್ಬಿಟ್ರೆ ಸಾಕು. ಅವ್ರ ಜೊತೆ ಇನ್ನೂ ಸಾಕಷ್ಟು ಜನ ಶಾಸಕರ ಸಂಖ್ಯಾಬಲ. ಇತ್ತೀಚೆಗೆ ಮಾಗಡಿ ಬಾಲಕೃಷ್ಣ ಅವರ ಬರ್ಡೇ ಪಾರ್ಟಿನಲ್ಲಿ ಕೂಡ ಅವರೆಲ್ಲರೂ ಕೂಡ ಸೇರ್ಕೊಂಡಿದ್ರು. ಅದೊಂದು ರೀತಿ ಶಕ್ತಿ ಪ್ರದರ್ಶನಕ್ಕೂ ಕೂಡ ವೇದಿಕೆ ಆಗಿತ್ತು ಅಂತೇಳಿ ರಾಜಕೀಯ ವಲಯದಲ್ಲಿ ಕೇಳಿಬಂದಂಥ ಮಾತುಗಳು. ಬಸವರಾಜ ಶಿವಗಂಗ ಅವರಾಗಿರ್ಬೋದು, ಮಾಗಡಿ ಬಾಲಕೃಷ್ಣ ಅವರಾಗಿರ್ಬೋದು, ಕಾಂಗ್ರೆಸ್ ಅನ್ನೋದಕ್ಕಿಂತಲೂ JDS ನಿಂದ ಬಂದಂಥ ಒಟ್ಟಾರೆ ಒಬ್ಬ ಹಿರಿಯ ಶಾಸಕರು ಹೌದು ಮಾಗಡಿ ಬಾಲಕೃಷ್ಣ ಅವರಾಗಿರ್ಬೋದು. ಯಾಕಂದ್ರೆ ನೆಕ್ಸ್ಟ್ ಏನಾದರೂ ಅವಕಾಶ ಸಿಕ್ಕಿದ್ದೇ ಆದಲ್ಲಿ ಸಚಿವ ಸಂಪುಟದಲ್ಲಿ ಮಾಗಡಿ ಬಾಲಕೃಷ್ಣ ಅವರು ಮಿನಿಸ್ಟರ್ ಆಗೋದರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಹಿರಿಯ ಶಾಸಕರು ಅವರು. ಇನ್ನು ಕುಣಿಗಲ್ ರಂಗನಾಥ್ ಅವರಾಗಿರ್ಬೋದು, ಅದೇ ರೀತಿ ಇನ್ನು ಗಾಣಿಗ ರವಿ ಅವರಾಗಿರ್ಬೋದು, ಮದ್ದೂರಿನ MLA ಉದಯ್ ಅವರು. ಸೊ ಹೀಗೆ ಸಾಕಷ್ಟು ಜನ ನಾಯಕರಿಗೂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡಿರುವಂಥದ್ದು. ಇವರೆಲ್ಲರ ವಾದ ಒಂದೇ. ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಡಿ ಕೆ ಸುರೇಶ್ ಅವರು ಕೂಡ ಅದನ್ನೇ ಹೇಳ್ತಾರೆ, ನನಗೆ ಯಾವ ಆಸೆನೂ ಇಲ್ಲ, ಯಾವ ಪದವಿ ಮೇಲೂ ಆಸೆ ಇಲ್ಲ, ನಾನು ಮುಂದೆ ಏನಾಗಬೇಕನ್ನೋ ನಿರೀಕ್ಷೆನೂ ಕೂಡ ಇಲ್ಲ. ನನ್ನ ಆಸೆ, ನನ್ನ ನಿರೀಕ್ಷೆ, ನನ್ನ ಕನಸು ಒಂದೇ, ನಮ್ಮ ಅಣ್ಣ CM ಆಗಬೇಕು. ಸೊ ಕೇವಲ ಅವರ ಆಸೆ ಮಾತ್ರ ಅಲ್ಲ, ಹೇಳಿದಂಥ ಕಾಂಗ್ರೆಸ್ ಏನು ಡಿ ಕೆ ಶಿವಕುಮಾರ್ ಅವರ ನಿಷ್ಠಾವಂತರ ಅನುಯಾಯಿಗಳ ಲಿಸ್ಟಲ್ಲಿರುವಂಥ ಏನು ಒಂದು ಪಂಚಪಾಂಡವರು ಅಂತ ಹೇಳ್ಬೋದು ಇವ್ರನ್ನ. 1 2 3 4 5 ಜನ ಪಂಚಪಾಂಡವರು. ಡಿ ಕೆ ಶಿವಕುಮಾರ್ ಅವರ ಹಿಂದೆ ಇರುವಂಥ ಕಟ್ಟಾ ಬೆಂಬಲಿಗರು ಇವರು. ಶಿವಗಂಗಾ ಬಸವರಾಜು, ಮಾಗಡಿ ಬಾಲಕೃಷ್ಣ ಅವರು, ಕುಣಿಗಲ್ ರಂಗನಾಥ್ ಅವರು, ಮತ್ತೆ ಗಾಣಿಗ ರವಿ ಅವರು, ಮತ್ತೆ ಮದ್ದೂರಿನ MLA ಉದಯ್ ಅವರು. ಸೊ ಇವರು ಪಂಚಪಾಂಡವರು, ಡಿ ಕೆ ಶಿವಕುಮಾರ್ ಅವರ ಪಕ್ಕ ಅನುಯಾಯಿಗಳು. ಇನ್ನೊಂದು ಕಡೆ ನೋಡಿ, ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಕನಸು, ಈ ಬಾರಿ ಆಗಿಲ್ಲ ಅಂದ್ರೆ ಮುಂದಿನ ಬಾರಿ ಆಗೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ಸೂಚನೆ ಅವ್ರಿಗೂ ಗೊತ್ತಿದೆ. ಬಟ್ ಇಲ್ಲಿ CM ಸಿದ್ದರಾಮಯ್ಯನವರು 6 ವರ್ಷ ಪೂರೈಸಿದಂಥ KPCC ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದಂಥ ಒಂದು ಮೀಟಿಂಗ್ ಹೋಗ್ತಾರಲ್ಲ, ಆ ಮೀಟಿಂಗಲ್ಲೂ ಕೂಡ ಸೂಚನೆ ಕೊಡ್ತಾರೆ, ನಾನು ಇನ್ನೂ ಗಟ್ಟಿಮುಟ್ಟಾಗಿ ಇದ್ರೆ 2028ಕ್ಕೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆ ಆಗುತ್ತೆ, ನಾನು ಕೂಡ ಅವರ ಬೆನ್ನಿಗೆ ನಿಲ್ತೀನಿ ಎನ್ನುವಂಥ ಸೂಚನೆಯನ್ನು ಕೊಡ್ತಾರೆ. ಅಂದ್ರೆ ನಾನಂತೂ ಸದ್ಯಕ್ಕೆ ಈ CM ಸ್ಥಾನವನ್ನು ಬಿಟ್ಕೊಡೋದಿಲ್ಲ ಎನ್ನುವಂಥ ಸೂಚನೆಯನ್ನು ಕೂಡ ಇಲ್ಲಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ CM ಸಿದ್ದರಾಮಯ್ಯನವರು ನೀಡಿರುವಂಥದ್ದು. ಒಟ್ಟಾರೆ ನೋಡಿ, ಕಾಂಗ್ರೆಸ್ನಲ್ಲಿ ಏನೆಲ್ಲ ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಒಂದ್ ಕಡೆ ಅಧಿವೇಶನ, ಒಂದ್ ಕಡೆ ಬಜೆಟ್ ಆಗುತ್ತೆ, ಬಜೆಟ್ ಆದ್ಮೇಲೆ ಅಧಿವೇಶನ ಆಗುತ್ತೆ. ಆ ಒಂದು ಸೈಕಲ್ ಗ್ಯಾಪ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿರುವಂಥ ಒಂದು ಡಿನ್ನರ್ ಮೀಟಿಂಗ್ ಆಗುತ್ತೆ. ಡಿನ್ನರ್ ಮೀಟಿಂಗ್ ಮೇಲೆ ಮೀಟಿಂಗ್, ಎಂಥದ್ದೇ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಕನಸು ನನಸಾಗುವಂತೆ ಕಾಣ್ತಾ ಇಲ್ಲ. ಮಗದೊಂದು ಕಡೆ ಇವತ್ತು ಮೇಜರ್ ಡೆವಲಪ್ಮೆಂಟು, ಕಾಂಗ್ರೆಸ್ನ ಹಿರಿಯ ನಾಯಕರುಗಳು, ಹಿರಿಯ ಶಾಸಕರುಗಳು ಒಂದು ಕಡೆ ಸೇರಿ ಸೀಕ್ರೆಟ್ ಮೀಟಿಂಗ್, ಮೀಟಿಂಗಲ್ಲಿ ಏನಾಗುತ್ತೆ, ಏನೆಲ್ಲ ಮೀಟಿಂಗ್ನಲ್ಲಿ ಚರ್ಚೆಗಳಾಗ್ಬೋದು, ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರಾ, ಮೇ 20ನೇ ತಾರೀಕು 3 ವರ್ಷ ಪೂರೈಸ್ತಾರೆ. ಈಗ ಏನು CM ಆಗಿ 3 ವರ್ಷ ಪೂರೈಸ್ತಾರೆ, ಡಿ ಕೆ ಶಿವಕುಮಾರ್ 6 ವರ್ಷ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದಾರೆ. ಏನೆಲ್ಲ ಕಾಂಗ್ರೆಸ್ನಲ್ಲಿ ಮೇಜರ್ ಡೆವಲಪ್ಮೆಂಟ್ಗಳಾಗಬಹುದು. ಜೊತೆಯಲ್ಲಿ CLP ಸಭೆಯಲ್ಲಿ ಕೂಡ ಕಾಂಗ್ರೆಸ್ ಶಾಸಕರುಗಳು ಸ್ವತಃ ಮುಖ್ಯಮಂತ್ರಿಗಳ ಮುಂದೆ ಕಿತ್ತಾಡ್ಕೊಂಡಿರುವಂಥದ್ದು. ಕಾಂಗ್ರೆಸ್ನ ಮುಂದಿನ ಕಥೆ ಏನು, ನಿಮ್ಮ ಅನಿಸಿಕೆ ಏನು, ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸತಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.